ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನೆಂದರೆ, ಇಲ್ಲಿ ನಾನು ತೆಂಗಿನಕಾಯಿಯಿಂದ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಆ ಸ್ವೀಟ್ ಹೇಗೆ ಮಾಡೋದಂತ. ಮೊದಲಿಗೆ ನಾನು ಒಂದು ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ. ನೋಡಿ, ಈ ಥರ ಹಸಿ ತೆಂಗಿನಕಾಯಿ, ಅದರಲ್ಲಿರುವ ಎಲ್ಲ ತೆಂಗಿನಕಾಯಿಯನ್ನು ಪೀಸ್ ಪೀಸಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ. ಮತ್ತು ಇದರ ಮೇಲಿಂದ ನಾವು ಈ ಬ್ಲ್ಯಾಕ್ ಕಲರ್ ಇರುವ ಸಿಪ್ಪೆಯನ್ನು ತೆಗೆದು ಹಾಕಬೇಕು. ನೋಡಿ ಈ ಥರ ತೆಗಿತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ತೆಂಗಿನಕಾಯಿಯಿಂದ ಸಿಪ್ಪೆಯನ್ನು ತೆಗೆದು ಹಾಕಿ. ಮತ್ತು ನಾವು ಇದನ್ನು ನೋಡಿ ಈ ಥರ ಆಗಿದೆ. ಮತ್ತು ನಾವು ಇದನ್ನು ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ತುಂಬ ರುಚಿಕರವಾದ ರೆಸಿಪಿ ಅಂತಲೇ ಹೇಳಬಹುದು. ತುಂಬ ಸಾಫ್ಟ್ ಆದ ಮೃದುವಾದ ಸ್ವೀಟು ತಯಾರಾಗುತ್ತದೆ. ಎಲ್ಲ ತೆಂಗಿನಕಾಯಿಯನ್ನು ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಮಾಡ್ಕೊಂಡಿಟ್ಟಿದ್ದೀನಿ. ನಾವು ಇವಾಗ ಇದನ್ನು ನಾವು ಚೆನ್ನಾಗಿ ತೊಳೆದುಕೊಳ್ಳೋಣ. ನೀರಲ್ಲಿ ಹಾಕಿಕೊಂಡು ನಾನು ಇದನ್ನು ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ತೆಂಗಿನಕಾಯಿಗಳನ್ನು ನಾವು ಚೆನ್ನಾಗಿ ತೊಳೆದುಕೊಂಡು ಒಂದು ಪ್ಲೇಟಲ್ಲಿ ಇಟ್ಟುಕೊಳ್ಳೋಣ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ನಾನು ಎಲ್ಲ ತೆಗೆದುಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಈ ತೆಂಗಿನಕಾಯಿ ಪೀಸ್ಗಳನ್ನು ಹಾಕೋತಾ ಇದ್ದೀನಿ. ನೋಡಿ, ನಾವು ಇದನ್ನು ಇವಾಗ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ನೋಡಿ ಈ ಥರ ಆಗಿದೆ. ಇದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳೋಣ. ನೋಡಿ, ಇವಾಗ ನೀರು ಹಾಕಿದ ಮೇಲೆ ಈ ಥರ ಬಂದಿದೆ. ಇವಾಗ ನಾವು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಜಾರಿಯನ್ನು ಇಟ್ಟು ನಾವು ಇದನ್ನು ಚೆನ್ನಾಗಿ ಸೋಸಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಚಮಚದ ಸಹಾಯದಿಂದ ಇದು ಪ್ರೆಸ್ ಮಾಡಿ ಚೆನ್ನಾಗಿ ಸೋಸಿಕೊಳ್ಳಬೇಕು. ಮತ್ತು ಮೇಲೆ ಬಂದಿರುವ ಈ ತೆಂಗಿನಕಾಯಿ ತುರಿಯನ್ನು ನಾವು ಮತ್ತೆ ಇನ್ನೊಂದು ಸರಿ ನಾವು ಮಿಕ್ಸಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ನೋಡಿ, ಬುಡದಲ್ಲಿ ಹಾಲು ಬಂದಿದೆ, ತೆಂಗಿನ ಹಾಲನ್ನು ನಾನು ಇದನ್ನು ಮೇಲೆ ಬಂದಿರುವ ಈ ತೆಂಗಿನ ತುರಿಯನ್ನು ತೆಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಇನ್ನೊಂದು ಸರಿ ಮಿಕ್ಸಿ ಮಾಡಿಕೊಳ್ಳೋಣ. ನೋಡಿ, ಇವಾಗ ರುಬ್ಕೊಂಡು ಬಂದಿದ್ದೀನಿ. ಮತ್ತು ಇದಕ್ಕೆ ಜಾರಿಗೆ ಹಾಕಿಕೊಂಡು ಮತ್ತೆ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚಮಚದ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿ ಕೆಳಗಡೆ ಹಾಲು ಬರುತ್ತವೆ ಇದರ. ನೋಡಿ, ಇಷ್ಟು ಹಾಲು ಬಂದಿದೆ ಈ ತೆಂಗಿನಕಾಯಿ ಹಾಲು. ನಾವು ಒಂದು ಪಾತ್ರೆಗೆ ಅಳತೆಯ ಪ್ರಕಾರ ನಾವು ಈ ಹಾಲನ್ನು ತಗೋತಾ ಇದ್ದೀನಿ. ನೋಡಿ, 1 ಕಪ್ ಹಾಲು ತಗೊಂಡಿದ್ದೀನಿ ಮತ್ತು 2 ಕಪ್ ಹಾಲು ತಗೊಂಡಿದ್ದೀನಿ. 2 ಕಪ್ ಹಾಲು ರೆಡಿಯಾಗಿದೆ. ತೆಂಗಿನ ಹಾಲು 2 ಕಪ್ ಹಾಲಿಗೆ 1 ಕಪ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸಕ್ಕರೆ ಹಾಕಿದ ಮೇಲೆ ಅರ್ಧ ಕಪ್ ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ. ನೋಡಿ, ಹಾಲು ಮತ್ತು ಸಕ್ಕರೆ ಮತ್ತು ಕಾರ್ನ್ಫ್ಲೋರ್ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಈ ಥರ ಇವಾಗ ಇದು ರೆಡಿಯಾಗಿದೆ. ಇದು ನಾವು ಸ್ಟವ್ ಮೇಲೆ ಸ್ಟವನ್ನು ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟುಕೊಳ್ಳೋಣ. ನೋಡಿ, ಸ್ಟವ್ ಮೇಲೆ ಇಟ್ಟಿದ ಮೇಲೆ ನಾವು ಈ ಥರ ಕೈ ತಿರುಗಿಸುತ್ತಾನೇ ಇರಬೇಕು. ಕೈ ಬಿಡದೇ ಚೆನ್ನಾಗಿ ಕೈ ಆಡಿಸುತ್ತಾ ಇರಿ. 1 ನಿಮಿಷನಾದರೂ ಬಿಡಬೇಡಿ ಕೈ. ಇದೇ ಥರ ಕಂಟಿನ್ಯೂ ಕೈ ಆಡಿಸುತ್ತಾ ಇರಬೇಕು. ಇದು ಸ್ವಲ್ಪ ಗಟ್ಟಿಯಾಗುತ್ತಾ ಬರುತ್ತದೆ. ನೋಡಿ, ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ. ಈ ಥರ ಚೆನ್ನಾಗಿ ನಾವು ಗಂಟು ಇಲ್ಲದ ಹಾಗೆ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಇದು ಕುದಿಯೋದಕ್ಕೆ ಒಂದು 2ರಿಂದ 3 ನಿಮಿಷ ಟೈಮ್ ಸಾಕಾಗುತ್ತದೆ. ನೋಡಿ, ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಇವಾಗ ಈ ಹದಕ್ಕೆ ಬಂದಿದೆ. ನೋಡಿ,
ಈ ಥರ ಬಂದ ಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇದನ್ನು ಕೆಳಗಡೆ ಇಟ್ಟುಕೊಳ್ಳೋಣ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇಲ್ಲಿ ನಾವು ಒಂದು ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪನಾದರೂ ಹಚ್ಚಿಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಆದರೂ ಹಚ್ಚಿಕೊಳ್ಳಿ. ನಿಮ್ಮ ಹತ್ರ ಯಾವುದಾದರೂ ಒಂದು ಪಾತ್ರೆ ತೆಗೆದುಕೊಂಡು ತುಪ್ಪ ಹಚ್ಚಿಕೊಂಡು ನಾವು ಇದಕ್ಕೆ ರೆಡಿ ಮಾಡಿಟ್ಟಿರುವ ಆ ತೆಂಗಿನಕಾಯಿ ಸ್ವೀಟನ್ನು ನಾವು ಇದಕ್ಕೆ ಹಾಕಿಕೊಳ್ಳಬೇಕು. ನೋಡಿ, ಈ ಥರ ಮಾಡಿಕೊಂಡು ನಾವು ಇದನ್ನು 1 ಗಂಟೆ ಇದು ಫ್ರಿಜ್ಜಲ್ಲಿ ಇಟ್ಟುಕೊಳ್ಳೋಣ. 1 ಗಂಟೆ ಆದಮೇಲೆ ನಾವು ಇದನ್ನು ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಇವಾಗ ಗಟ್ಟಿಯಾಗಿದೆ. ನೋಡಿ, ಈ ಥರ ಒಂದು ಪ್ಲೇಟಿಗೆ ನಾವು ಹಾಕ್ಕೊಳ್ಳೋಣ. ಆರಾಮಾಗಿ ಬರುತ್ತದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ರೌಂಡ್ ಶೇಪಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ನಾವು ಯಾವ ಶೇಪಲ್ಲಾದರೂ ಕಟ್ ಮಾಡಿಕೊಳ್ಳೋಣ. ನಿಮಗೆ ಯಾವುದು ಇಷ್ಟನೋ ಆ ಥರ ಕಟ್ ಮಾಡಿಕೊಳ್ಳಿ. ಸ್ಕ್ವಯರ್ ಶೇಪಲ್ಲಾದರೂ ಕಟ್ ಮಾಡಿಕೊಳ್ಳಿ, ರೌಂಡ್ ಶೇಪಲ್ಲಾದರೂ ಕಟ್ ಮಾಡಿಕೊಳ್ಳಿ. ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಕಟ್ ಮಾಡಿಕೊಂಡಿದ್ದೀನಿ. ಮತ್ತು ಅದರ ಮೇಲೆ ಒಂದೊಂದು ಪಿಸ್ತಾ ಚೂರು ಮತ್ತು ಒಂದು ಬಾದಾಮ್ ಚೂರನ್ನು ಇಡ್ತಾಯಿದ್ದೀನಿ. ನೀವು ಇಷ್ಟ ಇದ್ದರೆ ಇಡಿ, ಇಲ್ಲ ಅಂದರೆ ಪ್ಲೇನಲ್ಲಿ ಇದ್ರೂ ತುಂಬ ಚೆನ್ನಾಗಿ ಇರುತ್ತದೆ. ನೋಡಿ, ಒಂದು ಪೀಸ್ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿದೆ, ಎಷ್ಟು ಮೃದುವಾಗಿದೆ. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ತಿನ್ನಲು ಕೂಡ ಅಷ್ಟೇ ರುಚಿಯಾಗಿರುತ್ತದೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.